ನಮ್ದು ಏನಂತ ಹೇಳಿದ್ರೆ ನಮ್ಮ ಮುನಿಸಿಪಾಲಿಟಿನ ನಾವು ಅಲ್ಲಿ ಇಸ್ರೇಲ್ ನಲ್ಲಿ ಯಾವ ತರ ಇದೆ ಮುನಿಸಿಪಾಲಿಟಿ ಅದನ್ನೆಲ್ಲ ಕಲ್ತ್ಕೊಂಡ್ ಬಂದು ಇಲ್ಲಿ ಹೆಂಗ್ ಅಳವಡಿಸ್ಬೇಕು ಅನ್ನೋದು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇತ್ತು. ಅದನ್ನೆಲ್ಲ ಕಲ್ತ್ಕೊಂಡ್ ಬಂದು ನೀಟಾಗಿ ಬೆಂಗಳೂರಿನ ಹೆಂಗೆ ನಾವು ಡೆವಲಪ್ ಮಾಡಬಹುದು, ಟೆಕ್ನಾಲಜಿ ವೈಸ್ ಆಗಿರ್ಲಿ, ಇನೋವೇಷನ್ ವೈಸ್ ಆಗಿರ್ಲಿ, ಅಥವಾ ಸಿವಿಕ್ ಕಮ್ಯುನಿಟೀಸ್ ವೈಸ್ ಆಗ್ಲಿ, ಅಥವಾ ಒಂದು ಸೋಷಿಯಲ್ ಆಂಟರ್ಪ್ರಿನರ್ಶಿಪ್ ವೈಸ್ ಆಗಿರ್ಲಿ, ಯಾವ ತರನಾರು ಹೆಂಗೆ ನಾವು ಮಾಡಬಹುದು ಅನ್ನೋದನ್ನ ಕಲಿಕೆ ಬೇಕಾಗಿತ್ತು ನಮಗೆ. ಅದನ್ನ ನಾವು ಅಚೀವ್ ಮಾಡಿದ್ವಿ ಆಲ್ರೆಡಿ. ಇನ್ನೇನ್ ನಾಳೆ ಬೆಳಗ್ಗೆ ಹೊರಡಬೇಕು. ಆ ಟೈಮ್ ನಲ್ಲಿ ಮಿಸೈಲ್ ಸ್ಟಾರ್ಟ್ ಆಯ್ತು 3 ಗಂಟೆ ಬೆಳಗಿನ ಜಾವ. ಅಷ್ಟು ದಿನದ ತನಕ ನಮ್ಗೆ 2 ಬಾರಿ ಆಲ್ರೆಡಿ ನಾವು ಸೈರನ್ ಕೇಳಿದ್ವಿ, ಒಂದು ಗಾಜಾ ಇಂದ, ಇನ್ನೊಂದು ಲೆಬನಾನ್ ಸೈಡ್ ಇಂದ. ಈ ಮಿಸೈಲ್ಸ್ಗೆ ನಮಗೆ ರಿಯಾಕ್ಷನ್ ಟೈಮು ಜಾಸ್ತಿ ಇರುತ್ತೆ, ಆಯ್ತಾ, 15 ಸೆಕೆಂಡ್ ಆರೋ ಇರುತ್ತೆ. ಬಟ್ ಇರಾನ್ ಇಂದ ಬರ್ತಾ ಇದ್ದ ಮಿಸೈಲ್ಸ್ಗೆ ಹಾರ್ಡ್ಲಿ 3 ಸೆಕೆಂಡ್ಸ್ 4 ಸೆಕೆಂಡ್ಸ್ ಟೈಮ್ ಇರ್ತಾ ಇತ್ತು. ಅಂಡ್ ಅವ್ರ ಮಿಸೈಲ್ಸ್ ಬಂದಾಗ ಭೂಮಿಯೆಲ್ಲ ಅಲ್ಲಾಡೋಗುತ್ತೆ. ಯಾವ ಮಟ್ಟಕ್ಕೆ ಅಂತ ಅಂದ್ರೆ ಎದೆ ಡಗ್ ಅಂತ ಹೋಗುತ್ತೆ ಒಂದ್ಸರಿ, ಅಷ್ಟು ಭಯ ಆಗುತ್ತೆ, ಆಯ್ತಾ. ಅದನ್ನೆಲ್ಲ ನೋಡಿ ನಾವು ಬಂಕರ್ ನಲ್ಲಿ ಹೋಗಿ ಕೂತ್ಕೊಂಡು ಔತ್ಕೊಳ್ತಾ ಇದ್ವಿ. ಥ್ಯಾಂಕ್ಫುಲಿ ಇಸ್ರೇಲ್ ಗವರ್ಮೆಂಟ್ ಅವರು ಎಷ್ಟು ಸೌಲಭ್ಯ ಮಾಡಿದ್ರು. ಬಂಕರ್ ನಲ್ಲೂ ಪ್ರತಿ ಒಂದು ಊಟ ತಿಂಡಿ ವಸತಿ ಪ್ರತಿ ಒಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಪ್ರಿಪೇರ್ಡ್ ಆಗಿದ್ದಾರೆ. ಅದ್ರ ಲೆಕ್ಕ ಹಾಕೊಳ್ಳಿ ನಾವು ಎಲ್ಲಿದೀವಿ ಅಂತ, ಆಯ್ತಾ. ನಮ್ಮ ಜನ ಒಂದ್ ಯುದ್ಧ ಬಂತು ಅಂದ್ರೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು, ಹೆಂಗೆ ನಾವು ಸೇಫ್ ಗಾರ್ಡ್ ಆಗ್ಬೇಕು, ನಮಗೆ ಏನೂ ಐಡಿಯಾ ಇಲ್ಲ. ಅದನ್ನೆಲ್ಲ ನಾವು ಇವತ್ತು ಕಲ್ತ್ಕೊಂಡು ಬಂದಿದೀವಿ. ನಾನು ತುಂಬಾ ಖುಷಿಯಿಂದ ತುಂಬಾ ಹೆಮ್ಮೆಯಿಂದ ಹೇಳ್ಬೇಕಾಗಿದೆ, ನಾವ್ ಇವತ್ತು ಆ ಯುದ್ಧನ ನೋಡ್ಕೊಂಡು ಬಂದಿದೀವಿ ಇಲ್ಲಿ ತನಕ. ನಮ್ಮ ಜನಕ್ಕೆ ನಾವು ಇದನ್ನೆಲ್ಲ ನಾವು ಸಾರ್ಬೇಕು, ಕಲಿಸ್ಬೇಕು, ಹೆಂಗೆ ಯುದ್ಧನ ಫೇಸ್ ಮಾಡ್ಬೇಕು. ನಾಳೆ ನಮ್ಮ PM ಗೆ ನಾನೊಂದು ರಿಪೋರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದೀನಿ. ಅದಕ್ಕೆಲ್ಲ ಪಾಯಿಂಟ್ಸ್ ಬರ್ಕೊಂಡಿದೀನಿ. ಈ ರಿಪೋರ್ಟ್ ನಾನು ಖಂಡಿತ ನಮ್ಮ PMOಗೆ ಸೇರಿಸ್ತೀನಿ. ನಮ್ಮ ಕಲಿಕೆ ಏನಾಗಿದೆ ಇವತ್ತಿನ ತನಕ, ಈ 2 ವಾರದಲ್ಲಿ ಇವತ್ತಿನ ತನಕ ಯುದ್ಧನ ಹೆಂಗೆ ನಾವು ಫೇಸ್ ಮಾಡಿ ಗೆದ್ದು ಬಂದಿದೀನಿ, ಈ ವಿಷಯನ ನಾನು ಸಾರ್ಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ತುಂಬಾ ವಿತಿನ್ ಸೆಕೆಂಡ್ಸ್ ಒಂದು ಅಟ್ಲೀಸ್ಟ್ ಒಂದು 4-5 ಆಗಿದಾವೆ, ತುಂಬಾ ಹತ್ರದಲ್ಲೇ. ಎಷ್ಟು ಹತ್ರ ಅಂತ ಹೇಳಿದ್ರೆ ವಿತಿನ್ 5 ಮಿನಿಟ್ಸ್ ಅವ್ರ ಆಂಬ್ಯುಲೆನ್ಸ್ ಬಂದ್ಬಿಡ್ತಾರೆ. ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇನೆ ತಂದು ಇಡಿಸಿದ್ದಾರೆ. ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ. ಅವ್ರ ಜನಕ್ಕೆ ಏನ್ ಬಟ್ಟೆ, ಯಾಕಂದ್ರೆ ಅವ್ರು ಬರೀ ಕೈನಲ್ಲಿ ಓಡ್ ಬಂದಿರ್ತಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು, ಆಯ್ತಾ. ಅವ್ರಿಗೆ ಬಟ್ಟೆ ಇರಲ್ಲ, ಆದ್ರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ, ಅವ್ರಿಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನ, ಜನ ಹಂಗೆ ಬರ್ತಾರೆ ಅಂತ. ಅಲ್ಲೇ ಅವರೇನೆ ಜನ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ, ಅದೇ ಸೆಕೆಂಡ್ ಬಟ್ಟೆಗಳೆಲ್ಲ ಒಟ್ಟುಗೂಡಿಸಿ ನಾಳೆ ಬರ್ತಾರೆ ಜನ, ಇಂಥವ್ರಿಗೆಲ್ಲ ಬೇಕು ಅನ್ನೋದು. ಆ ಮಕ್ಳು ಅನಾಥ ಆಗಿರ್ತಾರೆ ನೋಡಿ, ಆ ಮಕ್ಳಿಗೆಲ್ಲ ಆಟದ ಸಾಮಾನು ಹಿಡಿದು ಆ ಮಕ್ಳನ್ನ ಹೆಂಗ್ ಎಂಗೇಜ್ ಮಾಡ್ಬೇಕು. ಅವ್ರು ಬಂದ್ಬಿಟ್ರೆ ಅವ್ರಿಗೆ ಏನ್ ಮಾಡ್ತೀವಿ, ಹಾಲಿಲ್ಲ ಕುಡಿಯೋದಿಕ್ಕೆ, ಚಿಕ್ಕ ಮಕ್ಳು ಬರ್ತಾರೆ. ಅಂಡ್ ಅಲ್ಲಿ ಇಸ್ರೇಲ್ ನಲ್ಲಿ ಮಿನಿಮಮ್ 3-4 ಮಕ್ಳು ಮಾಡ್ಕೊಳ್ತಾರೆ, 8 ಮಕ್ಳು ತನಕ ಮಾಡ್ಕೊಳ್ತಾರೆ ಅವ್ರು. ಯಾವ ಮಕ್ಳನ್ನ ನೀವು ಸೇವ್ ಮಾಡ್ತೀರಾ? ಒಂದು ತಾಯಿಗೆ 8 ಮಕ್ಳು ಇತ್ತು ಅಂದ್ರೆ ಯಾವ ಮಕ್ಳನ್ನ ನೀವು ಸೇವ್ ಮಾಡ್ತೀರಾ? ಎಲ್ಲಾ ಮಕ್ಳು ಒಂದೇ. ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್. ಬಂಕರ್ ನಲ್ಲಿ ಕೂಡ ನಮ್ಗೆ ಕುಡಿಯೋದಕ್ಕೆ ನೀರು, ಜ್ಯೂಸು, ನಾವೆಲ್ಲ ಎಷ್ಟು ಭಯ ಬಿದ್ದು ಬರ್ತಾ ಇದ್ವಿ, ಓಡ್ ಬರ್ತಾ ಇದ್ವಿ ಅಂದ್ರೆ 3 ಸೆಕೆಂಡ್ ನಲ್ಲಿ ನಮ್ಗೆಲ್ಲ ಐಸ್ ಕ್ರೀಮ್ ಕೊಟ್ಟು ತಣ್ಣಗ್ ಮಾಡ್ಸೋರು. ನಿಜವಾಗ್ಲು ಅಷ್ಟು ಲೆವೆಲ್ ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲ ನಿಮ್ ತಲೆ ಮೇಲೆ ಈ ತರ ಬಾಂಬ್ ಡಬ್ ಅಂತ ಬೀಳ್ತಾ ಇತ್ತು ಅಂದ್ರೆ ಭೂಮಿ ಎಲ್ಲ ನಡ್ಗೋಗುತ್ತೆ. ಇದು ಏನು ಅನ್ನೋದು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ತುಂಬಾ ಆಶ್ಚರ್ಯ ಆಗತ್ತೆ. ಈ ತರನೂ ಉಂಟಾ ಅನ್ನೋದು ನಿಮ್ಗೆ ಆಶ್ಚರ್ಯ ಆಗೋಗುತ್ತೆ. ಮಾಧುರಿ, ಇರಾನ್ ಹಾಗೂ ಇಸ್ರೇಲ್ ದೇಶದ ನಡುವಿನ ಯುದ್ಧದ ನಡುವೆಯೂ ಕೂಡ ಒಂದಷ್ಟು ಜನ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಸಾಮಾನ್ಯವಾಗಿ ಯುದ್ಧ ಅಂದಾಗ ನಾವು ಕೇಳಿರ್ತೀವಿ, ಸೊ ನೀವು ಲೈವ್ ಅಲ್ಲಿ ನೋಡಿದೀರಾ, ಸೊ ಅದರ ಒಂದು ಭೀಕರತೆ ಹೇಗಿತ್ತು ಮೇಡಮ್? ಯುದ್ಧ ಅನ್ನೋದು ನೀವ್ ಹೇಳ್ದಂಗೆ ನಾವು ಮುಂಚೆ ಟಿವಿನಲ್ಲೆಲ್ಲ ನೋಡಿದ್ವಿ, ಕೇಳಿದ್ವಿ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಇದೆ ಸತ್ಯವಾಗ್ಲೂ. ಒಂದ್ ಯುದ್ಧ ಏನು ಅನ್ನೋದು, ಅಲ್ಲಿ ಮಿಸೈಲ್ಸ್ ನಿಮ್ ತಲೆ ಮೇಲೆ ಬೀಳ್ತಾ ಇರತ್ತೆ, ಬಾಂಬ್ ಇಂದು ಶಬ್ದ ಕೇಳ್ತಾ ಇರತ್ತೆ. ಒಂದ್ಸರಿ ಒಂದ್ ಮಿಸೈಲ್ ಏನಾರೋ ಇಂಟರ್ಸೆಪ್ಟ್ ಆಗದೆ ಭೂಮಿಗೆ ಬಂದ್ ಮುಟ್ತು ಅಂದ್ರೆ ನಮ್ ಕಾಲಡಿ ಇರೋ ಭೂಮಿ ನಡಗೋಗತ್ತೆ. ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ, ಆಯ್ತಾ. ಇದು ಯುದ್ಧ ಅನ್ನೋದು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಇಷ್ಟರೊಳಗೆ ನಮಗೆ ಆರ್ಲಿ ಮೇಡಮು, ಇಸ್ರೇಲ್ ಎಂಬಸಿಯಿಂದ ಆರ್ಲಿ ಮೇಡಮು, ಆಮೇಲೆ ನಮ್ಮ ಬಿಪ್ಯಾಕ್ ತಂಡ, ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಎಂಬಸಿಯಿಂದ ನಮಗೆ ತುಂಬಾ ತುಂಬಾ ಆಶ್ವಾಸನೆ ಕೊಟ್ಟು ನಮ್ಮನ್ನ ಸೇಫ್ ಆಗಿ ಬಂದೇ ಬರ್ತೀರಾ ನೀವು ಅಂತ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ. ನಮ್ಗೆ ತುಂಬಾ ಖುಷಿಯಾಗಿದೆ. ಮೇಡಮ್, ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಹೇಳೋದಾದ್ರೆ, ನೀವು ಹೇಳಿದ್ರಿ ಪ್ರತಿಯೊಂದು ಮನೆಯಲ್ಲೂ ಬಂಕರ್ಗಳು, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಅವ್ರು ಎಷ್ಟು ಪ್ರಿಪೇರ್ಡ್ ಆಗಿದ್ದಾರೆ. ಯುದ್ಧದ ಒಂದ್ ಸಂದರ್ಭ ಬಂದೇ ಬರುತ್ತೆ, ಯಾಕಂದ್ರೆ ಇಷ್ಟು ವರ್ಷ ಅವ್ರು ಯುದ್ಧದಲ್ಲೇ ನೋಡ್ಕೊಂಡ್ ಬಂದಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ಯುದ್ಧಕ್ಕೆ ಪ್ರಿಪೇರ್ಡ್ ಮಾಡ್ಬಿಡ್ತಾರೆ, ಆಯ್ತಾ. ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಸೈರನ್ ಕೇಳಿಸ್ತು ಅಂದ್ರೆ ಆ ಮಕ್ಕಳು ಎಂತ ಗಾಢವಾದ ನಿದ್ದೆನಲ್ಲಿ ಇದ್ರು ನಮಗ್ ಬರಲ್ಲ. ಬಟ್ ಆ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಬಂಕರ್ ಹೆಂಗ್ ಓಡೋಗ್ಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ. ಇವಾಗ ಮೊನ್ನೆ ನೋವಾ ಮ್ಯೂಸಿಕಲ್ ಶೋ ನಲ್ಲಿ 1200 ಚಿಲ್ಡ್ರೆ ಜನ ಸತ್ತೋದ್ರಲ್ವಾ, ಆ ಒಂದ್ ಇನ್ಸಿಡೆನ್ಸ್ ಹೇಳ್ತೀನಿ.
ಒಂದು ತಂದೆ ಅವನು ನೋವಾದ ಟೆರರಿಸ್ಟ್ ಬಂದು ತಂದೆನ ಶೂಟ್ ಮಾಡ್ತಾನೆ ಪಾಯಿಂಟ್ ಬ್ಲಾಂಕ್ ನಲ್ಲಿ. ಒಂದು ಮಗು ಇರುತ್ತೆ ಆ ತಂದೆ ಜೊತೆ, ತಾಯಿ ಕಾರ್ನಲ್ಲಿ ಇರ್ತಾಳೆ ಇನ್ನೊಂದು ಮಗು ಜೊತೆ, ಆಯ್ತಾ. ಆ ತಂದೆ ಏನ್ ಹೇಳ್ತಾನೆ ಮಗುಗೆ, ತಾಯಿ ಹತ್ರ ಹೋಗು, ಇವರೆಲ್ಲ ನಿನ್ ಸಾಯಿಸ್ತಾರಿಲ್ಲ, ತಾಯಿ ಹತ್ರ ಹೋಗು ಅಂತ ಹೇಳ್ಬಿಟ್ಟು ಸತ್ತೇ ಹೋಗ್ಬಿಡ್ತಾನೆ. ಆ ಮಗು ಎಷ್ಟು ಪ್ರಿಪೇರ್ಡ್ ಆಗಿರುತ್ತೆ ಅಂದ್ರೆ ದೂರ ತನಕ ತಾಯಿ ಹತ್ರ ಹೋಗಿ ನಡ್ಕೊಂಡು ಹೋಗಿ ತಾಯಿಗೆ ಹೇಳುತ್ತೆ ಬಾ ಹೋಗೋಣ ಅಂತ. ಎಷ್ಟು ಪ್ರಿಪೇರ್ಡ್ ಆಗಿರ್ತಾರೆ ಮಕ್ಕಳು ಅಂತ ಹೇಳಿದ್ರೆ ನೀವ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನಮ್ಗೆ ಡಗ 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 ಅಂತ ತುಂಬಾ ಭಯ ಆಗತ್ತೆ. ಆ ಮಕ್ಳಿಗೆ ಇನ್ನೊಂದ್ ದಿನ ಅಷ್ಟೇ, ಇದು ಯುದ್ಧದೊಂದ್ ದಿನ. ಅಷ್ಟು ಅವರಲ್ಲಿ ಕಿಟ್ಟು ಏನ್ ಹೇಳ್ತೀವಲ್ಲ ಅದು ತುಂಬಾ ಇದ್ಬಿಟ್ಟಿದೆ. ಅವರ ಪೇಟ್ರಿಯಾಟಿಸಮ್, ನಮ್ಮ ದೇಶಾಭಿಮಾನ ಅನ್ನೋದನ್ನ ಅವರಲ್ಲಿ ನಿಜವಾಗ್ಲೂ ತುಂಬಾ ಕಲಿಬೇಕು ನಾವು. ಮೇಡಮ್ ಅದೊಂದು ಆಪ್ ಇದೆ, ಅದ್ರ ಮುಖಾಂತರ ಸೈರನ್ ಆಗೋದು, ಅದ್ರ ಬಗ್ಗೆ ಹೇಳೋದು. ಸೊ ಒಂದ್ ಆಪ್ ಇದೆ ಅಲ್ಲಿ. ಈ ಆಪ್ ನಲ್ಲಿ ಒಂದ್ 15 ಡಿಪೆಂಡಿಂಗ್ ಆನ್ ಯಾವ ದೇಶದಿಂದ ಮಿಸೈಲ್ ಬರ್ತಾ ಇದೆ ಅದ್ರ ಮೇಲೆ ಆ ಆಪ್ ಸೂಚನೆ ಕೊಡುತ್ತೆ ಜನರಿಗೆ. ಸೈರನ್ ಹೊಡೆದ್ಬಿಟ್ಟು ಇಷ್ಟು ಸೆಕೆಂಡ್ ಇದೆ ನಿಮಗೆ ಬಂಕರ್ ಹೋಗೋಕೆ, ಅಥವಾ ಇಷ್ಟು ಸೆಕೆಂಡ್ ಇದೆ ನೀವೊಂದು ಸೇಫ್ ಸ್ಪೇಸ್ ಹೋಗೋದಿಕ್ಕೆ ಅಂತ ಈ ಮೂಲಕ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಜನ ಗಾಢವಾದ ನಿದ್ದೆ ಮಾಡ್ತಾ ಇರ್ತಾರೆ. ಅದರಿಂದ ಈ ಸೈರನ್ ಕೇಳಿ ಇಮ್ಮಿಡಿಯೇಟ್ ಆಗಿ ಆಕ್ಟ್ ಮಾಡ್ಬೇಕು. ನಾವು ಏನ್ ಮಾಡ್ತಾ ಇದ್ವಿ, ಟಕ್ ಅಂತ ಫೈರ್ ಎಕ್ಸಿಟ್ ಹೋಗಿ ಅಲ್ಲಿಂದ ನಾವು ಕೆಳಗಡೆ 15ನೇ ಫ್ಲೋರ್ ನಲ್ಲಿ ಇತ್ತು, ಅಲ್ಲಿಂದ ಇಳ್ಕೊಂಡು ಹೋಗ್ತಾ ಇದ್ವಿ ಬಂಕರ್ಗೆ, ಆಯ್ತಾ. ಲೆಬನಿನ್ ಆದ್ರೆ ಟೈಮ್ ಇದೆ ನಮ್ಗೆ ಮಿಸೈಲ್ಸ್ಗೆ, ಗಾಜಾ ಇಂದ ಆದ್ರೆ ಟೈಮ್ ಇದೆ ಆಕ್ಟ್ ಮಾಡಕ್ಕೆ. ಬಟ್ ಇರಾನ್ ಇಂದ ಆದ್ರೆ ವಿತ್ ಇನ್ 3-4 ಸೆಕೆಂಡ್ಸ್ ನಾವು ಆಕ್ಟ್ ಮಾಡ್ಲೇಬೇಕು. ಒಂದೊಂದ್ಸರಿ ಮಿಸೈಲ್ಸ್ ಹೆಂಗ್ ಬರೋದು ಅಂತ ಹೇಳಿದ್ರೆ ನಮ್ಮ ತಲೆ ಮೇಲೆ ಬಂದು ಬಿದ್ದಂಗ ಅನ್ಸ್ತಾ ಇತ್ತು ಗೊತ್ತಾ. ನಾವು ಬಂಕರ್ ನಲ್ಲಿ ಇದ್ದು ಅಷ್ಟು 3-4 ಮಂಜಿಲ್ ಕೆಳಗಡೆ ಇದ್ರೂನುವೇನೆ ನಮ್ ತಲೆ ಮೇಲೆ ಬಂದು ಭೂಮಿ ಎಲ್ಲ ಅಲ್ಲಾಡೋಗೋದು, ಆಯ್ತಾ. ಈ ಗಾಜೆಲ್ಲ ಒಂಥರ ಶಾಟರ್ ಆಗೋದು, ಅಷ್ಟು ಸೌಂಡ್ ಬರುತ್ತೆ, ಅಷ್ಟು ಭಯ ಆಗ್ತಾ ಇತ್ತು. ಆ ಭಯನೆಲ್ಲ ನೀಗ್ಸೋದಿಕ್ಕೆ ಅಂತ ನಮ್ಗೆ ಐಸ್ ಕ್ರೀಮ್ ಕೊಟ್ರು, ಪಾಪ ಜ್ಯೂಸ್ ಕೊಟ್ರು, ನೀರ್ ಕೊಟ್ಟು ನಮ್ಗೆಲ್ಲ ಸಮಾಧಾನ ಮಾಡ್ತಾ ಇದ್ರು. ಹಾಡುಗಳು ನಾವು ನಮ್ಮೆಲ್ಲ ಕೊಲೀಗ್ಸ್ ಎಲ್ಲ ಹಾಡು ಹೇಳ್ತಾ ಇದ್ವಿ, ಸೊ ದಟ್ ಭಯನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ, ಕಾಮ್ ಆಗಿರೋದಿಕ್ಕೆ ಅಂತ ಅವರು ಹಾಡು ಹೇಳ್ತಾ ಇದ್ರು ಬಂಕರ್ ನಲ್ಲಿ. ಇಸ್ರೇಲೀಸು ಕೂಡ ಮಕ್ಕಳಿಗೆ ಏನೇನ್ ಬೇಕು ನಾವು ಮಕ್ಕಳನ್ನೆಲ್ಲ ಎಂಗೇಜ್ ಮಾಡ್ತಾ ಇದ್ವಿ, ಅವ್ರ ಹತ್ರ ಮಾತಾಡ್ಸೋದಾಗ್ಲಿ, ಸೊ ದಟ್ ಅವ್ರಿಗೂ ಭಯ ಇರುತ್ತಲ್ವಾ. ಬಾಂಬ್ಗಳು ತಲೆ ಮೇಲೆ ಬೀಳ್ತಾ ಇದೆ ಅಂದ್ರೆ ಎಷ್ಟು ಸೌಂಡ್ ಇರುತ್ತೆ, ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಇವೆಲ್ಲ. ಅಂತದ್ರೊಳಗೆ ಈಗ ಅಲ್ಲಿನ ರೊಟೀನ್ ಹೇಗಿರುತ್ತೆ ಅಂದ್ರೆ ರಾತ್ರಿ ಹಗಲು ಇವೆಲ್ಲ ಹೇಗಿರ್ತಿತ್ತು? ಫಸ್ಟ್ ಈ ಬಲಿಸ್ಟಿಕ್ ಮಿಸೈಲ್ಸ್ ಬರ್ತಾ ಇರುವಾಗ ಬರೀ ರಾತ್ರಿ ಹೊತ್ತು ಬರೋದು. ಆಮೇಲೆ ಹೈಪರ್ಸೋನಿಕ್ ಮಿಸೈಲ್ ಸ್ಟಾರ್ಟ್ ಆದ್ವು ನೋಡಿ, ದಿನ ಆಗ್ಲಿ ರಾತ್ರಿ ಆಗ್ಲಿ ಯಾವಾಗಂದ್ರೆ ಯಾವಾಗ್ಲೇ ಹೊಡಿತಾ ಇದ್ರು. ಸೊ ಮೊನ್ನೆ ನಾವ್ ಯಾವಾಗ ಬೆಂಗಳೂರಿಗೆ ತೆರಳ್ಬೇಕು ಅಂತಿದ್ವೋ ಅವಾಗ ನಮ್ ಬಸ್ ನಲ್ಲೇನೆ ಬಂದ್ಬಿಡ್ತು ಸೈರನ್ನು. ನಾವೇನಾರು ನಮ್ಮ ಹತ್ರ ಹೋಟ್ಲ್ ಇರ್ಲಿಲ್ಲ ಅಂದ್ರೆ ರಸ್ತೆನಲ್ಲೇ ನಾವು ಬ್ರೇಸ್ ಪೊಸಿಷನ್ ನಲ್ಲಿ ಕೂತ್ಕೊಳ್ಬೇಕು. ಅಂದ್ರೆ ರಸ್ತೆನಲ್ಲಿ ಇಮ್ಯಾಜಿನ್ ಮಾಡಿ, ಆ ಬಲಿಸ್ಟಿಕ್ ಮಿಸೈಲ್ ನ ಇಂಟರ್ಸೆಪ್ಟ್ ಮಾಡೋದೊಳಗೆ ಒಂದ್ ಸಣ್ಣ ಕಿಡಿ ಬಂದು ನಮ್ ಮೈ ಮೇಲೆ ಬಿದ್ರು ನಾವು ಆನ್ ದ ಸ್ಪಾಟ್ ಹೋಗ್ಬಿಡ್ತೀವಿ, ಅಷ್ಟು ಬಿಸಿ ಇರತ್ತದು. ಸೊ ಇವೆಲ್ಲ ಏನ್ ಗೊತ್ತಾ, ತುಂಬಾ ಹೇಳೋಕ್ ಸುಲಭ, ಆದ್ರೆ ಅನುಭವಿಸ್ಬೇಕು ಅಂದ್ರೆ ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ. ಆ ತರ ಒಂದ್ ಪರಿಸ್ಥಿತಿನ ನಾವು ನೋಡ್ಕೊಂಡು ಗೆದ್ದು ಬಂದಿದೀವಿ. ಮಾಧುರಿ ಅಂತ. ಇದಿಷ್ಟು ಮಾಧುರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.